ಕೊಟ್ಟಿರ್ತಕ್ಕಂಥ ರಾಜ್ಕುಮಾರ್ ಅವ್ರಿಗೂ ನನ್ನ ನಮನಗಳು, ಬಂಗಾರಪ್ಪನವ್ರಿಗೂ ನಮನಗಳು, ಮತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ರಾಜ್ಯವನ್ನು ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಚುನಾವಣೆಯನ್ನು ಸಾಧಿಸಿರ್ತಕ್ಕಂಥ ಮತದಾರರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇದರ ಜೊತೆಗೆ ಡಾಕ್ಟರ್ ಸರ್ಜಿ ಅವರು ಅವರಿಗೆ ರಾಜಕೀಯವಾಗಿ ಹೊಸದಾಗಿ ಬಂದಿದ್ರು ಕೂಡ ನಿಕಟವಾಗಿ ಅವರ ಸಂಪರ್ಕವನ್ನು ರಾಜಕೀಯ ಕ್ಷೇತ್ರದಲ್ಲಿ ಇಟ್ಕೊಂಡಿರ್ತಾರೆ. ಅವರ ಹೆಜ್ಜೆಗೂ ಕೂಡ ಅವರಿಗೆ ರಾಜಕೀಯವಾಗಿ ಇವಾಗ ಸುಮಾರಷ್ಟು ಸಾರಿ ನಮ್ಮ ಸೊರಬ ಕ್ಷೇತ್ರಕ್ಕೆ ನಮ್ಮ ವಿಧಾನಸಭಾ ಚುನಾವಣೆಯಿಂದ ಬಂದಿದ್ದಾರೆ. ಬಂದು ನಮ್ಮ ಜೊತೆಗೆಲ್ಲ ಚರ್ಚೆ ಮಾಡಿಕೊಂಡು ಹೋದಂಥ ಸಂದರ್ಭ ಅವಾಗಿತ್ತು. ಆದರೆ ಅವರೇ ಒಬ್ಬ ಜನಪ್ರತಿನಿಧಿಯಾಗಿ ನಮಗೆ ಬಂದಿರತಕ್ಕಂಥದ್ದು ಸೊರಬ ಕ್ಷೇತ್ರಕ್ಕೆ ಒಂದು ಶಾಸಕ ಸ್ಥಾನ ಸಿಕ್ಕಂತೆ ಆಗಿದೆ. ತಾವೇನಾದರೂ ಆಯ್ಕೆ ಮಾಡ್ಕೊಳ್ಳೋದಾದರೆ ದಯಮಾಡಿ ಸೊರಬ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಳಿ. ನಮಗೆ ಇಲ್ಲೇ ಒಂದು ಆಯ್ಕೆ ಮಾಡಿಕೊಟ್ರೆ ನಮಗೆ ಎಷ್ಟೋ ಕಾರ್ಯಕ್ರಮಗಳಿಗೆ, ಎಷ್ಟೋ ಮೀಟಿಂಗ್ಗಳಿಗೆ ನೀವು ಹೋಗಿ ನಮ್ಮ ಪರವಾಗಿ ಕೂತ್ಕೊಳ್ಳೋದಕ್ಕೆ ಶಕ್ತಿ ತುಂಬುತ್ತೆ. ದಯಮಾಡಿ ಅಧ್ಯಕ್ಷರು ಮತ್ತು ಇವರು ತಾವು ಸೊರಬ ಕ್ಷೇತ್ರಕ್ಕೆ ಆಯ್ಕೆ ಮಾಡಿಕೊಂಡ್ರೆ ನಮ್ಮದೊಂದು ಓಟ್ ಯಾವಾಗಲೂ ಇಲ್ಲಿ ಪಟ್ಟಣ ಪಂಚಾಯತಿ ಪುರಸಭೆ ಅದನ್ನು ನೀವು ಯೋಚನೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರೆ ನಮಗೆ ಬಂದರೆ ಹೋಗಿ ಮೀಟಿಂಗ್ ಕೂತ್ಕೊಳ್ಳೋಕ್ಕಾಗುತ್ತೆ, ಕೇಳೋಕ್ಕಾಗುತ್ತೆ. ಹೊರಗಡೆಗೆ ನಾವು ಎಷ್ಟೇ ಮಾಡಿದ್ರು ಮೀಟಿಂಗ್ ಮತ್ತು ಇವಾಗಿರ್ತಕ್ಕಂಥ ಆಡಳಿತ ಅಂತಲೂ ನೋಡಿದ್ದೀವಿ, ಎಲ್ಲ ಜಡಗಟ್ಟು ಹೋಗಿದೆ. ಅವರೆಲ್ಲರೂ ಎಷ್ಟು ಜಡಗಟ್ಟು ಹೋಗಿದ್ದಾರೆ ಅಂದರೆ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಕೋರ್ಟಿಗೆ, ಕೇಸಿಗೆ, ಪೊಲೀಸ್ ಸ್ಟೇಷನ್ಗೆ ಜನಕ್ಕೆ ಅಳಿಸ್ತಕ್ಕಂಥ ಕೆಲಸವನ್ನು ಪ್ರತಿದಿನವೂ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಕ್ಕಂಥ ಕ್ಷಣ ಬಂದೇ ಬರ್ತದೆ. ಈ ಸರ್ಕಾರ ಬಿದ್ದೇ ಬೀಳ್ತದೆ. ಮತ್ತೊಂದು ಸಾರಿ ನಮ್ಮ BJP ಸರ್ಕಾರ ಬಂದೇ ಬರ್ತದೆ. ಅದು ಚುನಾವಣೆನೇ ಬರ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಯಾವುದು ವಿಧಾನಸಭಾ ಚುನಾವಣೆ ಮಧ್ಯದಲ್ಲೆಲ್ಲ ಒಂದು ಹತ್ರ ಈ ಸರ್ಕಾರ ಬಿದ್ದು ಸಮ್ಮಿಶ್ರ ಸರ್ಕಾರ ಆಗಿ ಆಮೇಲೆ ಚುನಾವಣೆ 3 ವರ್ಷಕ್ಕೆ ಬರ್ತದೆ, 4 ವರ್ಷಕ್ಕೆ ಬರ್ತದೋ ಅವಾಗ ಪೂರ್ಣ ಪ್ರಮಾಣದ BJP ಸರ್ಕಾರ. ಇಲ್ಲ ಅದಕ್ಕಿಂತ ಮುಂಚೆನೇ ಬಂದುಬಿಡ್ತು ಅಂದರೆ ಇವಾಗ ಕೊಟ್ಟಿರ್ತಕ್ಕಂಥ ನಿರ್ಧಾರ ಅವತ್ತು ಕೊಡಕ್ಕೆ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾರ್ಗದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಇಷ್ಟೊಂದು ಬಿತ್ತನೆ ಕೆಲಸದ ಮಧ್ಯೆ, ರೈತಾಪಿ ಕಮತದ ಕೆಲಸದ ಮಧ್ಯೆ, ಮಳೆ ಸಂದರ್ಭದಲ್ಲಿ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ರಾಘವೇಂದ್ರ ಅವರಿಗೆ ಮತ್ತು ಸರ್ಜಿ ಅವರಿಗೆ BJP ಪಾರ್ಟಿಗೆ ಆಶೀರ್ವಾದ ಮಾಡಿ ಹರಿಸೋದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೂ ಬೇಡಿಕೆ ಅಭಿವೃದ್ಧಿಯಲ್ಲಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ಸಾಹೇಬರಿಗೆ ಧನ್ಯವಾದಗಳು. ಇದೀಗ 106 ಜನ ಬಡ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಿ 5 ಜಿಲ್ಲೆಯ ಮತದಾರರ ಮತವನ್ನು ಗೆದ್ದಿರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರು 2 ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. भारत माता की